ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಯುವತಿ ಹಾರಿ ಸೂಸೈಡ್ ಮಾಡಿಕೊಂಡಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಾವೇರಿ ನದಿಯಲ್ಲಿ ಮೃತದೇಹಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ದಕ್ಷಿಣ ಕಾವೇರಿ ನದಿಯ ಸೇತುವೆ ಮೇಲಿಂದ ನದಿಗೆ ಹಾರಿದ್ದಂತಹ ಯುವತಿ ಹಾಸನದ ಪ್ರಸಾದಿಹಳ್ಳಿಯ ಯುವತಿ ಸಿಂಚನ 22 ವರ್ಷ. ಹಾಸನದ ಹೇಮಗಂಗೋತ್ರಿಯಲ್ಲಿ ಎಂಎಸ್ಸಿ ಓದ್ತಾ ಇದ್ದಂತಹ ಯುವತಿ ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿ ಪೋಷಕರಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಹಾಸನದಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಯುವತಿ ಸುಸೈಡ್ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲ, ಮಾನಸಿಕ ಅಸ್ವಸ್ಥತೆ ಅಂತಂದರೆ 22 ವರ್ಷಕ್ಕೆ ಏನಾಗಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಕುಟುಂಬಸ್ಥರಿಂದ ದೂರ ಇದ್ರ ಅಥವಾ ಪ್ರೀತಿ ಪ್ರೇಮ ಈ ರೀತಿಯಾಗಿ ಏನಾದರೂ ಆಗಿ ಬೇರೆ ಬೇರೆಯಾಗಿ ಮನನೊಂದಿದ್ರ ಅಥವಾ ಯಾರಾದರೂ ಕಿರುಕುಳವನ್ನು ಕೊಡ್ತಾ ಇದ್ರಾ ಅನ್ನೋದು ಪ್ರಶ್ನೆ ಆಗುತ್ತೆ. 22 ವರ್ಷದ ಯುವತಿಗೆ ಮಾನಸಿಕ ಅಸ್ವಸ್ಥತೆ ಅಂತಂದರೆ ಇನ್ನು 40-50 ವರ್ಷದವ್ರನ್ನ ಏನು ಹೇಳಬೇಕು ಅಂತ ಹೇಳಿ. ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರೇ ಹೇಳ್ತಾ ಇದ್ದಾರೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿ. ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿದ ಮೇಲೆ ಆಕೆಗೆ ಟ್ರೀಟ್ಮೆಂಟನ್ನು ಕೂಡ ಕೊಡಿಸ್ಬೇಕಾಗಿತ್ತು, ಅವರ ಜೊತೆಲೇ ಇಟ್ಕೊಳ್ಬೇಕಾಗಿತ್ತು, ಸರಿಯಾಗಿ ಕೇರ್ ಮಾಡಬೇಕಾಗಿತ್ತು. ಬಟ್ ಆದರೆ ಇದು ಯಾವುದೂ ಆಗಿಲ್ಲ. ಹಾಸನದಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಿ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ.